ಫಸ್ಟ್ ನೀರು ಕುಡಿಸ್ಬಾರ್ದು. ಯಾವ ಕಾರಣಕ್ಕೂ ನೀರು ಕುಡಿಸ್ಬಾರ್ದು. ಮಗು ಅನ್ಕಾನ್ಷಿಯಸ್ ಆಗ್ತಾ ಇದೆ, ಒದ್ದಾಡ್ತಾ ಇದೆ, ನೀರು ಕುಡಿಸ್ಬಾರ್ದು. ಆಸ್ಕಲ್ಟೇಷನ್ ಆದರೆ ಏನಾದರೂ ಟ್ರೈಕ್ಯಾಲ್ಗೆ ಹೋದರೆ ಮಗು ಜೀವ ಉಳಿಯೋದನ್ನು ಸತ್ತೋಗ್ಬಿಡುತ್ತೆ. ಮೇನು ಈ ಸೊಪ್ಪಿಗಸ್ ಅಂದರೆ ಅನ್ನ ನಾಳದೆ ನೀರು ಹೋದ್ರು ಓಕೆ. ಆ ಮಗು ಒಳಗಡೆ ಅನ್ಕಾನ್ಷಿಯಸ್ ಸೆಮಿ ಕಾನ್ಷಿಯಸ್ ಏನಾದ್ರು ಇದ್ದಾಗ ಅದಕ್ಕೆ ನೀರು ಕುಡಿಸೋಕೆ ಹೋದರೆ ಟ್ರೈಕ್ಯಾಲ್ ಹೋದ್ರೆ ಹಾರ್ಟಿಗೆ ಹೊಡೆದಾಗ ಮಗು ಇಮಿಡಿಯೇಟ್ಲಿ ಡೆತ್ ಆಗಿಬಿಡುತ್ತೆ. ಆಕ್ಸಿಡೆಂಟದಾಗಲಿ ಈ ಪ್ರಜ್ಞೆ ತಬ್ಬಿದ್ದಾಗಲಿ ನೀರು ಕುಡಿಸೋಕೆ ಹೋಗಬೇಡಿ. ಇನ್ನು ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನಿನ್ನೆ ನಡೆದಂಥ ಘಟನೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಪುಟ್ಟ ಬಾಲಕಿ, ಅದು ಕೂಡ 3ನೇ ತರಗತಿಯ ವಿದ್ಯಾರ್ಥಿ, 8 ವರ್ಷದ ವಿದ್ಯಾರ್ಥಿನಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ಘಟನೆ ಇಡೀ ರಾಜ್ಯದಲ್ಲೇ ತಲ್ಲಣಗೊಳಿಸಿದಂಥ ಘಟನೆ. ಇವತ್ತು ನಮ್ಮ ಜೊತೆ ವೈದ್ಯರಿದ್ದಾರೆ. ಇದರ ಜೊತೆಗೆ HMPV ವೈರಸ್ ಈಗಾಗಲೇ ರಾಷ್ಟ್ರದಾದ್ಯಂತ ಸುದ್ದಿ ಆಗ್ತಾ ಇದೆ. 8 ಜನರಿಗೆ ಸೋಂಕು ಕೂಡ ಬಂದಿದೆ. ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿ, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಜೊತೆಗೆ ಪೋಷಕರು ಈ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ಅಲ್ಲಿ ಈ ಪುಟ್ಟ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಬರೋದಿದೆಯಲ್ಲ, ಅದು ಯಾರು ಕೂಡ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಏನು ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಾಗುತ್ತೆ, ಯಾಕೆ ಕಾರಣ, ಯಾಕೆಲ್ಲ ಬರ್ತಾ ಇದೆ, ಪೋಷಕರು ಏನೆಲ್ಲ ಪ್ರಿಕಾಷನ್ಸ್ ಅಂತ ತಗೋಬೇಕು ಅಂತ? ಆ್ಯಕ್ಚುಲಿ ಇದು ಏನಾಗುತ್ತೆ ಅಂತಂದರೆ ನಮ್ಮ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು 2010 ಹಿಡ್ಕೊಂಡು ಇಲ್ಲಿವರೆಗೆ 2025 ಇವಾಗ ಪ್ರಾರಂಭವಾಗಿದೆ. ಇಲ್ಲಿವರೆಗೆ ನಮ್ಮ ಭಾರತ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಜಾಸ್ತಿ ಆಗಿದೆ. ಯಾಕಂದರೆ ನಮ್ಮ ಇರೋ ಡೈಲಿ ರೂಟೇಷನ್ ಹೇಗಿರುತ್ತೆ ಅಂದರೆ ನಾವು ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅಂತ ಕೆಲವೊಂದು ಪೋಷಕರು ಕೂಡ ಮಿಸ್ಟೇಕ್ ಇರುತ್ತೆ. ಈ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು, ಇದು ಎಲ್ಲರಿಗೂ ಹಾರ್ಟ್ ಒಂದೇ, ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ಬಟ್ ಚಿಕ್ಕ ಮಕ್ಕಳಲ್ಲಿ ಏನಂತಂತಂದರೆ ಅವರಿಗೆ ಜಾಸ್ತಿ ಟೆನ್ಷನ್ ಇರೋದಿಲ್ಲ. ಏನೋ ಸ್ಟಡೀಸ್ ವರ್ಕ್ಲೋಡ್ ಇರ್ಬೋದು ಆವಾಗಲಿ. ಬಟ್ ಅಲ್ಲಿ ಸ್ಕೂಲಲ್ಲಿ ಅಂಥ ಸ್ಟಡೀಸ್ ವರ್ಕ್ಲೋಡ್ ಇದ್ದಾಗ ಮಕ್ಕಳು ಟ್ಯೂಷನ್ ಪೋಷಕರು ಇದ್ದಾಗ ಅದು ಟ್ಯೂಷನ್ಗೆ ಕಳಿಸ್ತಾರೆ. ಬಟ್ ಪೋಷಕರು ಏನು ಮಾಡಬೇಕಂದ್ರೆ ನಮ್ಮ ಮಗು ಏನು ಮಾಡ್ತಾಯಿದೆ, ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಆಯಿತಾ, ಸುಸ್ತಾಯಿತಾ, ಅಥವಾ ನಾವು ಫುಡ್ ಕೊಡ್ತಾ ಇರೋ ಫುಡ್ಡು ಇಮ್ಯುನಿಟಿ ಇರೋನ್ನ ಫುಡ್ ನಾವು ಜಾಸ್ತಿ ಮಕ್ಕಳಿಗೆ ಕೊಡಬೇಕು. ಬರೀ ಅನ್ನ ಸಾಂಬಾರು ಕೊಟ್ಟರೆ ಆಗೋದಿಲ್ಲ. ರೈಸಲ್ಲಿ ಏನೂ ಇರೋಲ್ಲ ಜಾಸ್ತಿ. ಅದು ಒಂದು ವಾಟರ್ ಸಾಲ್ಯುಬಲ್ ಫುಡ್ಡು, ಅದು ಬೇಗ ಡೈಜೆಷನ್ ಆಗಿಬಿಡುತ್ತೆ. ನಾವೇನು ಮಾಡಬೇಕು, ಮಕ್ಕಳಿಗೆ ಈ ಫ್ರೂಟ್ಸನ್ನು ಹೆಚ್ಚೆಚ್ಚಾಗಿ ಬೆಳೆಸಬೇಕು. ಆಮೇಲೆ ಕೆಲವೊಂದು ಮಕ್ಕಳಿಗೆ ಟೆಕಿಕಾರ್ಡಿಯಾ, ಎನಿಮಿಯಾ ಎಲ್ಲ ಇರುತ್ತೆ ಮಕ್ಕಳಲ್ಲಿ. ಆಮೇಲೆ ಕೆಲವೊಂದು ಬೈ ಬರ್ತ್ ಆಗಿ ಏನಾದರೂ ಅವ್ರಿಗೆ ಡಿಸೀಸ್ ಇದೆಯಾ, ಅದ್ರ ಬ್ಯಾಕ್ ಹಿಸ್ಟ್ರಿ ತೊಗೋಬೇಕಾಗುತ್ತೆ, ವಂಶ ಪರಂಪರೆ ಹಿಸ್ಟ್ರಿ ತೊಗೋಬೇಕಾಗುತ್ತೆ. ಅಲ್ಲೇನಾದರೂ ಡಿಸೀಸ್ ಇದ್ದಾಗ ಮಕ್ಕಳಿಗೆ ಸಮ್ಟೈಮ್ಸ್ ಈ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಅಟ್ಯಾಕೇ ಬೇರೆ, ಕಾರ್ಡಿಯಾಕ್ ಅರೆಸ್ಟೇ ಬೇರೆ. ಇದರೊಳಗೆ 2 ಥರದ್ದಿದೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಸಡನ್ನಾಗಿ ಹಾರ್ಟನ್ನು ಹಿಡ್ಕೊಂಡ್ಬಿಟ್ಟಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಪಂಪ್ ಮಾಡೋಲ್ಲ. ಎಂಟರ್ ಬಾಡಿಗೆ ಹಾರ್ಟಲ್ಲಿ ಹಾರ್ಟಿಂದ ಬ್ಲಡ್ ಪಂಪ್ ಮಾಡೋಲ್ಲ. ಅವಾಗ ಏನಾಗುತ್ತೆ, ಸರ್ಕ್ಯುಲೇಷನ್ ನಿಂತೋಗುತ್ತೆ, ಬ್ಲಡ್ ಕ್ಲಾಟ್ ಆಗ್ಬೋದು, ಈ ಥರ ಆಗೋ ಚಾನ್ಸಸ್. ಆವಾಗ ಅದು ಕಾರ್ಡಿಯಾಕ್ ಅರೆಸ್ಟು. ಹಾರ್ಟ್ ಅಟ್ಯಾಕ್ ಅಂದರೆ ಒಂದು ಕಡೆ ಏನಾದರೂ ಮೈಕಾರ್ಡಲ್ ಇನ್ಫೆಕ್ಷನ್ ಆಗಲಿ, ಏನಾದರೂ ಬ್ಲಾಕೇಜ್ ಆಗಲಿ ಇದ್ದಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತಾ ಇರುತ್ತೆ. ಆವಾಗ ಇಮಿಡಿಯೇಟ್ಲಿ ECG ಮಾಡಿ ನೋಡಬೇಕಾಗುತ್ತೆ. ವೇರಿಯೇಷನ್ ಇದ್ದಾಗ ಆವಾಗ ಮತ್ತೆ ಎಂಜಿಯೋಗ್ರಾಮ್ ಮಾಡ್ತಾರೆ, ಆಮೇಲೆ ಈ ಥರ ಎಕೋ ಮಾಡ್ತಾರೆ. ಈ ಥರ ನೋಡಿಕೊಂಡು ಅದು ಕಾರ್ಡಿಯಾಲಜಿಸ್ಟ್ಗಳೆಲ್ಲ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮೆಡಿಸಿನ್ ಕೊಟ್ಟು ಅದಕ್ಕೆ ಏನಾದರೂ ಸರ್ಜರಿ ಬೇಕಾ ಅಥವಾ ಮೆಡಿಸಿನ್ಸಿಂದ ಕ್ಯೂರ್ ಆಗುತ್ತಾ, ಅದು ಕೊಟ್ಟರೆ ಸರಿ ಹೋಗುತ್ತೆ. ಇಷ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಪೋಷಕರು ಏನಾದರೂ ಮಕ್ಕಳಿಗೆ ಈ ಥರ ಮುಂಚೆನೇ ಏನಾದ್ರು ಆರೋಗ್ಯ ತಪಾಸಣೆ, ಪೋಷಕರು ಏನಂತಂದರೆ ಈಗಿನ ಪೋಷಕರು ಈ ಬೆಂಗಳೂರು ವರ್ಕ್ ಲೋಡಲ್ಲಿ ಕೆಲವೊಂದು ಮಕ್ಕಳ ಕಡೆ ನೋಡೋದಿಲ್ಲ. ಮಕ್ಕಳೇನು ಹೋಮ್ವರ್ಕ್ ಮಾಡಿದಾರೋ ಇಲ್ವೋ ಏನಿಲ್ಲ, ಅವ್ರ ಗಂಡ ಹೆಂಡತಿ ಅವ್ರ ವರ್ಕಲ್ಲಿ ಹೋಗ್ತಾರೆ, ಮಕ್ಕಳು ಬೇಕಾದ ಕೊಡ್ತಾರೆ, ಹೊರಡ್ತಾರೆ. ಬಟ್ ಪೋಷಕರು ಏನು ಮಾಡಬೇಕಂತಂದರೆ ಮಕ್ಕಳಿಗೆ ಕೇರ್ ತೊಗೋಬೇಕು. ನಮಗೂ ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಮಕ್ಕಳಿಗೆ ಇಷ್ಟೊಂದು ಡೊನೇಷನ್ ಕೊಡ್ತೇವೆ. ಗೌರ್ಮೆಂಟ್ ಸ್ಕೂಲೇ ಆಗಲಿ ಪ್ರೈವೇಟ್ ಸ್ಕೂಲೇ ಆಗಲಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂದಮೇಲೆ ನಾವು ಅವರಿಗೆ ಟೈಮ್ ಕೊಡಬೇಕು. ಮಕ್ಕಳಿಗೆ ಮೇನ್ ಇಂಪಾರ್ಟೆಂಟ್. ಯಾವುದೂ ಮಗು ಆಗಲಿ ತಂದೆ ತಾಯಿ ಪ್ರೀತಿನ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ನಾವು ತಂದೆ ತಾಯಿ ಪ್ರೀತಿ ಇರಲಿಲ್ಲ ಅಂತಂದರೆ ಸ್ಕೂಲಲ್ಲಿ ಕೂಡ ಟಾರ್ಚರು, ಏನೋ ಮಿಸ್ ಆಗಲಿ, ಅವ್ರ ಮ್ಯಾಡಮ್ ಆಗಲಿ, ಅವ್ರ ಸಾರ್ಸ್ ಆಗಲಿ, ಅಲ್ಲಿ ಟಾರ್ಚರ್ ಇದ್ದಾಗ ಮನೆಯಲ್ಲಿ ಬಂದಾಗೂ ಟಾರ್ಚರ್ ಅಂದ ಕೆಲವೊಂದು ಮಕ್ಕಳು ಸ್ಟ್ರೆಸ್ ಆಗ್ತವೆ. ಆಮೇಲೆ ಅತಿಯಾದ ಮೊಬೈಲ್ ಬಳಕೆ ಈಗಿನ ಜನ್ರೇಷನಲ್ಲಿ. ನಮ್ಮ ಟೈಮಲ್ಲಿ ನೋಡಿ, ಇವಾಗ ನೀವು ಎದ್ದಾಗೆಲ್ಲ ನಮಗೆಲ್ಲ ಮೊಬೈಲೇ ಇರಲಿಲ್ಲ. ಹೌದು, ರೇಡಿಯೇಷನ್ ಆಗುತ್ತೆ ಮೊಬೈಲ್. ಅದು ಮೊಬೈಲಿಂದ ಏನಾಗುತ್ತೆ, ಮಕ್ಕಳು ರಾತ್ರಿ ಎಲ್ಲ ಮಕ್ಕಳು ಪೋಷಕರು ಮಲ್ಕೊಂಡ್ರೆ ಮಕ್ಕಳು
ಮೊಬೈಲ್ ನೋಡ್ತಾ ಇರ್ತಾರೆ. ಮೊಬೈಲ್ ನೋಡೋ ಟೈಮಲ್ಲಿ ಅವ್ರಿಗೆ ನಿದ್ರೆ ಇರೋಲ್ಲ. ಆವಾಗ ನಿದ್ರೆ ಹೋಗ್ಲಿ ಮಾರ್ನಿಂಗ್ ಹೆಡ್ಯಾಕ್ ಬರುತ್ತೆ, ಡೋಪಮೈನ್ ಲೆವೆಲ್ ಕಡಿಮೆ ಹ್ಯಾಪಿ ಹಾರ್ಮೋನ್ಸ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಡ್ರೌಸಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೆಡ್ಯಾಕ್ ಬರುತ್ತೆ, ಚೆಸ್ಟ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಎಲ್ಲ ಆಗುತ್ತೆ ಸಮಸ್ಯೆ. ಆವಾಗ ಮಕ್ಕಳಿಗೆ ಸ್ಟ್ರೆಸ್ ಆದಾಗ ಏನಾದರೂ ಈಗ ಸ್ಕೂಲಲ್ಲಿ ಕೆಲವು ಸಮ್ಟೈಮ್ಸ್ ಮಕ್ಕಳು ಬೆಳಗ್ಗೆ ಸ್ನಾನ ಮಾಡೋಲ್ಲ. ಮೇನು ಎದ್ದಾಗ 5 ನಿಮಿಷ ಬೇಗ ಹೇಳಬೇಕು. ಎದ್ದಾದ್ಮೇಲೆ ಸ್ನಾನ ಮಕ್ಕಳಿಗೆ ಪೋಷಕರು ಸ್ನಾನ ಹಾಕಬೇಕು, ಇಲ್ಲ ಮಗು ಸ್ನಾನ ಮಾಡ್ಕೋಬೇಕು, ನೀಟಾಗಿ ಹಲ್ಲು ಉಜ್ಕೋಬೇಕು. ಇವೆಲ್ಲ ಮಾಡ್ಕೊಂಡು ನೀಟಾಗಿ ಸ್ಕೂಲಿಗೆ ಹೋದಾಗ ಒಂದು ನಮ್ಮ ಸಿಸ್ಟಮ್ ಚೆನ್ನಾಗಿರುತ್ತೆ. ಇಲ್ಲ ಮಗು ಬರೀ ಹಲ್ಲು ಉಜ್ಕೊಂಡು ಮಕ್ಕ ತೊಳ್ಕೊಂಡು ಹೋದಾಗ ಏನೋ ಕೆಲವೊಂದು ಬ್ಯಾಡೋ ಬ್ಯಾಕ್ಟೀರಿಯಲ್ಸ್ ವೈರಸ್ ಇರ್ತವೆ. ಬಟ್ ನಮ್ಮ ದೇಹದಲ್ಲಿನೇ ಹೋರಾಟ ಮಾಡೋ ಹ್ಯುಮಿನಿಟಿನ ಕೆಪಾಸಿಟಿ ಇದೆ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಈ ಮಗು ಸ್ಕೂಲಿಗೆ ಹೋದಾಗ ನೈಟೆಲ್ಲ ಮೊಬೈಲ್ ನೋಡಿರುತ್ತೆ ಅಂದ್ಕೊಳ್ಳಿ, ಸುಸ್ತಾಗ ಸ್ಟಾರ್ಟ್ ಆಗುತ್ತೆ. ಸಮ್ಟೈಮ್ಸ್ ಅನಿಮಿಯಾ ಪೇಷಂಟ್ಸ್ ಒಳಗೆ ಬ್ಲಡ್ ಕಡಿಮೆ ಇದ್ದಾಗ ಮಕ್ಕಳಲ್ಲಿ ಒಂದು ಆ್ಯಕ್ಚುಲಿ 6 ಮಂತ್ಗೆ ಒಂದು ಸರ್ತಿ ಅದರಲ್ಲಿ ಇಯರ್ಲಿ ಒನ್ ಟೈಮ್ ಆದರೆ ಒಂದು CBC ಆಗಲಿ, ಒಂದು ಶುಗರ್ ಟೆಸ್ಟ್ ಆಗಲಿ, ಮಗುಗೆ ಬಿ ಪಿ ಟೆಸ್ಟ್ ಆಗಲಿ ನೋಡ್ಕೋಬೇಕು. ಮಗುಗೆ ಏನು ಬೇಕು ಅದಕ್ಕೆ ಕೇಳಬೇಕು. ನಾವು ಏನು ಆಗ್ತಾಯಿದೆ ನಿಮಗೆ ನಾವು ನೋಡ್ಕೋಬೇಕು. ಮಗುಗೆ ಏನು ಯಾವುದೋ ನೋಡ್ಕೊಳ್ಳಿಲ್ಲ ಅಂದರೆ ಈ ಸಡನ್ನಾಗಿ ಈ ಥರ ಅರೆಸ್ಟ್ ಆಗೋದು. ಈಗ ಸ್ಕೂಲಲ್ಲಿ ತುಂಬ ಮಕ್ಕಳಿರ್ತಾರೆ. ಮ್ಯಾಕ್ಸಿಮಮ್ ಒಂದು ಪ್ರೈವೇಟ್ ಸ್ಕೂಲ್ ಅಂತಂದ್ರೆ ಒಂದು 400ರಿಂದ 500 ಮಕ್ಕಳು ಇರ್ತಾರೆ. ಎಲ್ಲ ಕ್ಲಾಸಸ್ದು ಮಕ್ಕಳು ಇರ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಅವ್ರ ಕ್ಲಾಸ್ ಟೀಚರ್ಸ್ಗಳು ಮಕ್ಕಳಿಗೆ ಕೇರ್ ತೊಗೊಂಡ್ರು ಕೂಡ ಪ್ರತಿಯೊಂದು ಮಗು ಪರ್ಸ್ನಲಾಗಿ ಅವ್ರು ನೋಡೋಕ್ಕಾಗಲ್ಲ ಅಲ್ವಾ. ಅವಾಗ ಏನಾಗುತ್ತೆ, ಸಮ್ಟೈಮ್ಸ್ ಮಿಸ್ಟೇಕ್ ಆಗುತ್ತೆ. ಟೀಚರ್ಸ್ಗಳದಾಗಲಿ ಅವ್ರದ್ದು ಮಿಸ್ಟೇಕ್ ಅಂತ ಹೇಳೋಕ್ಕಾಗಲ್ಲ, ಪೋಷಕರದ್ದು ಮಿಸ್ಟೇಕ್. ಬಟ್ ಪೋಷಕರು ನಮ್ಮ ಮಗು ನಾಳೆ ಫ್ಯೂಚರ್ ಅದಕ್ಕೆ ಕೊಡಬೇಕಾಗಿರೋ ಮಗುಗೆ ಈ ಥರ ಸಡನ್ನಾಗಿ ಅರೆಸ್ಟ್ ಆದಾಗ ತೀರೋದಾಗ ಎಲ್ಲರಿಗೂ ನೋವಾಗುತ್ತೆ. ಆ್ಯಸ್ ಎ ಡಾಕ್ಟ್ರ್ ಇದ್ದರೂ ಕೂಡ ಅದು ನೋವಾಗುತ್ತೆ. ಒಂದು ಜೀವನೇ ಅದು ಕೂಡ. ಪ್ರತಿಯೊಬ್ಬರು ಡಾಕ್ಟ್ರು ಒಂದು ಜೀವ ಉಳಿಬೇಕಂತ ಪ್ರಯತ್ನ ಪಟ್ಟು ಅವರ ಜೀವ ಉಳಿಸ್ತಾರೆ. ಬಟ್ ಈ ಸಡನ್ನಾಗಿ ಈ ಥರ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಏನು ಮಾಡೋಕ್ಕಾಗೋಲ್ಲ. ಬಟ್ ಅಟ್ಲೀಸ್ಟ್ ಬೇಸಿಕ್ ಸ್ಕೂಲ್ಗಳಲ್ಲಿ ಏನಂತಂದರೆ ಈ ಥರ ಮಗು ಸುಸ್ತಾಗಿ ಒದ್ದಾಡ್ತಾ ಇದೆ ಅಂತಂದರೆ ಮಗುಗೆ ಏನಾಗ್ತಾಯಿದೆ ನೋಡಬೇಕು. ಫಸ್ಟ್ ನೀರು ಕುಡಿಸ್ಬಾರ್ದು, ಯಾವ ಕಾರಣಕ್ಕೂ ನೀರು ಕುಡಿಸ್ಬಾರ್ದು. ಮಗು ಅನ್ಕಾನ್ಷಿಯಸ್ ಆಗ್ತಾಯಿದೆ, ಒದ್ದಾಡ್ತಾ ಇದೆ, ನೀರು ಕುಡಿಸ್ಬಾರ್ದು. ಆಸ್ಕಲ್ಟೇಷನ್ ಆದರೆ ಏನಾದರೂ ಟ್ರೈಕೆಲ್ಗೆ ಹೋದರೆ ಮಗು ಜೀವ ಉಳಿಯೋದನ್ನು ಸತ್ತೋಗ್ಬಿಡುತ್ತೆ. ಮೇನು ಈ ಸೊಪ್ಪಿಗೆ ಅಂದರೆ ಅನ್ನ ನಾಳದೆ ನೀರು ಹೋದ್ರು ಓಕೆ. ಆ ಮಗು ಒಳಗಡೆ ಅನ್ಕಾನ್ಷಿಯಸ್ ಸೆಮಿ ಕಾನ್ಷಿಯಸ್ ಏನೆಲ್ಲ ಇದ್ದಾಗ ಅದಕ್ಕೆ ನೀರು ಕುಡಿಸೋಕೆ ಹೋದರೆ ಟ್ರೈಕೆಲ್ ಹೋದ್ರೆ ಹಾರ್ಟಿಗೆ ಹೊಡೆದಾಗ ಮಗು ಇಮಿಡಿಯೇಟ್ಲಿ ಡೆತ್ ಆಗಿಬಿಡುತ್ತೆ. ಆಕ್ಸಿಡೆಂಟದಾಗಲಿ ಈ ಥರ ಪ್ರಜ್ಞೆ ತಪ್ಪಿ ಬಿದ್ದಾಗಲಿ ನೀರು ಕುಡಿಸೋಕೆ ಹೋಗಬೇಡಿ. ಇನ್ನು ಫೇಸಿಗೆ ನೀರು ಹಾಕಿ, ಫೇಸಿಗೆ ನೀರು ಹಾಕಿ ಮಗು ಪ್ರಜ್ಞೆ ಬರುತ್ತೆ ನೋಡಿ. ಆವಾಗ ಮಗು ಪೋಷಕರಿಗೆ ಫೋನ್ ಮಾಡಿ ನಿಮ್ಮ ಮಗುಗೆ ಏನಾದರೂ ತೊಂದರೆ ಇತ್ತಾ, ಏನಾದರೂ ಡಿಸೀಸ್ ಇತ್ತಾ, ನಮ್ಗೆ ನೀವು ಏನಾದರೂ ಹೇಳಿದ್ದೀರಾ, ಅದು ಬ್ಯಾಕ್ ಹಿಸ್ಟ್ರಿ ತೊಗೊಂಡು ಅದಕ್ಕೆ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲದಕ್ಕೂ ಒಂದು ಡಿಸೀಸ್ ಅಂದಮೇಲೆ ಒಂದು ಇದ್ದೇ ಇರ್ತದೆ. ಯಾವುದೂ ಮೆಡಿಕೇಷನ್ ಇಲ್ಲಾದರೂ ಕೂಡ ಈಗ ನೋಡಿ HMPV ಈ ವೈರಸ್ ಇದೆ ಅಲ್ವಾ, ಮೆಡಿಕೇಷನ್ ಇಲ್ಲ. ಬಟ್ ಸಿಂಪ್ಟಮೆಟಿಕ್ ಅಷ್ಟೇ, ಐಸೋಲೇಷನ್. ಸಿಂಪ್ಟಮೆಟಿಕ್ ಕೂಲಾಗಿ ಇದ್ಕೊಂಡು ಧೈರ್ಯವಾಗಿ ಇದ್ಕೊಂಡು ಇದ್ದಾಗ ಆ ವೈರಸ್ ನಮ್ಮ ಹತ್ರ ಬರೋದೇ ಇಲ್ಲ. ಈ ಕಾಮನ್ ಮನುಷ್ಯ ಅಂದಮೇಲೆ ನೆಗಡಿ, ಕೆಮ್ಮು, ಜ್ವರ ಇದ್ದೇ ಇರೋದು ಅಲ್ವಾ. ಇದು ಕಾಮನ್, ಎಲ್ಲ ಕಾಮನ್. ಅದಕ್ಕೆ ನಾವು ಈ ಥರ ಇವಾಗ ಈಗಿನ ಟೆಕ್ನಾಲಜಿಲಿ ಈಗಿನ ವಿಜ್ಞಾನಿಗಳು ಬೇಗ ವೈರಸ್ಗಳನ್ನು ಡಿಸೀಸ್ಗಳನ್ನು ಕಂಡುಹಿಡಿತಾ ಇದ್ದಾರೆ. ತುಂಬ ಒಳ್ಳೆಯದು. ಬಟ್ ಪೂರ್ವಜರು, ನಮ್ಮ ತಾತಂದರು, ನಮ್ಮ ಅಜ್ಜಿಯಂದರು, ಅವ್ರಿಗೆಲ್ಲ ಏನು ಡಿಸೀಸ್ ಇದ್ದರೂ ಕೂಡ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಮೀಡಿಯಾಗಳು ಇರಲಿಲ್ಲ, ಅವ್ರು ಭಯ ಪಡ್ತಿರ್ಲಿಲ್ಲ ಅಲ್ವಾ. ಹಾಗಾಗಿ ಅವರು ಧೈರ್ಯವಾಗಿರ್ತಿದ್ರು. 110 ವರ್ಷವರೆಗೆ ಬದುಕಿದವರು ಇದ್ದಾರೆ. ಇವಾಗ ಹಂಗಿಲ್ಲ. ಈಗಿನ ಜೀವನ ಶೈಲಿ ಫುಡ್ ಕೂಡ ಹೇಗಿದೆ ಅಂದರೆ ಎಲ್ಲ ಜಂಕ್ ಫುಡ್. ಈ ಜಂಕ್ ಫುಡ್ಡಲ್ಲಿ ಎಲ್ಲ ಕಲರ್ಸ್ ಬೇಯಿಸ್ತಾರೆ, ಟೇಸ್ಟಿ ಪೌಡರ್ ಹಾಕ್ತಾರೆ. ಇವೆಲ್ಲ ಹಾಕಿರೋದ್ರಿಂದ ಕೂಡ ಇದರಿಂದ ಕೂಡ ಎಫೆಕ್ಟ್ ಆಗ್ತಾಯಿದೆ ನೋಡಿ. ಮೊನ್ನೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಮೊನ್ನೆ ಒಂದು ಕಲರ್ ಪೌಡ್ರು ಬ್ಯಾನ್ ಮಾಡಿದ್ರು. ಅದು ತುಂಬ ಒಳ್ಳೆಯ ಡಿಸಿಷನ್ ತೊಗೊಂಡು ಬ್ಯಾನ್ ಮಾಡಿದ್ರು. ಇವಾಗ ಇಲ್ಲ ಅಂತಂದರೆ ಅದು ಕಲರ್ಗೋಸ್ಕರನೇ, ಕಲರ್ ಇದ್ರೇ ತಿಂತಿದ್ರು. ಇವಾಗ ಏನಿಲ್ಲ, ಜನರು ಕೂಡ ಗೊತ್ತಾಗ್ತಾಯಿದೆ. ಈ ಥರ ಕೆಲವೊಂದು ಡಿಸಿಷನ್ಸ್ ಕೂಡ ಬೇಕಾಗುತ್ತೆ. ಆಮೇಲೆ ಎಲ್ಲ ನಾವು ಸರ್ಕಾರದ ಮೇಲೇ ಹಾಕಬಾರ್ದು. ಮೇನ್ ನಾವು ನಮ್ಮ ಮಗದ ಮೇಲೆ ನಾವು ಚೂಸ್ ಮಾಡ್ಕೋಬೇಕು ಅಲ್ವಾ. ಸರ್ಕಾರಕ್ಕೆ
ಅವ್ರದ್ದೇ ಆದಂಥ ತುಂಬ ಕೆಲಸಗಳಿರ್ತವೆ ಅಲ್ವಾ. ಹಾಗಾಗಿ ನಾವು ಅವ್ರಿಗೆ ಪ್ರೆಸರ್ ಕೊಡೋಕೆ ಹೋಗಿ ಒಬ್ರಿಗೆ ಏನಿಗೂ ಅನ್ನೋಕ್ಕೆ ಹೋಗಿಲ್ಲ ಇರಬಾರ್ದು. ಫಸ್ಟ್ ನಮ್ಮ ಬೇಸಿಕ್ ನಮ್ಮಲ್ಲಿ ಏನಿದೆ, ಬೇಸಿಕ್ ನೀಡ್ ಏನಿದೆ ಅದೆಲ್ಲ ನಾವು ನೋಡ್ಕೋಬೇಕು. ಈಗೇನು ಬೆಂಗಳೂರಲ್ಲಿ ಆಗಲಿ ಕರ್ನಾಟಕದಲ್ಲಿ ಮುಂಚೆ ಡಾಕ್ಟರ್ಸ್ಗಳು ಇರ್ತಿರಲಿಲ್ಲ, ತುಂಬ ಕಡಿಮೆ. ಇವಾಗ ಡಾಕ್ಟರ್ಸ್ಗಳು ಇದ್ದಾರೆ, ಅವೈಲಬಿಲಿಟಿ ಇದೆ. PHCಗೆ ಹೋಗಿ, ತಾಲೂಕಾ ಹಾಸ್ಪಿಟ್ಲ್ ಹೋಗಿ, ಡಿಸ್ಟಿಕ್ ಹಾಸ್ಪಿಟ್ಲ್ ಹೋಗಿ, ಎಲ್ಲ ಕಡೆ ಇದ್ದಾರೆ. ಮೆಡಿಕಲ್ ಕಾಲೇಜ್ಗಳು ತುಂಬ ಆಗಿದ್ದಾವೆ, ಕ್ಲಿನಿಕ್ಗಳಿದ್ದಾವೆ, ಎಲ್ಲ ಕಡೆ ಇದ್ದಾವೆ. ಹೋಗಿ ಅಟ್ಲೀಸ್ಟ್ ಡಾಕ್ಟ್ರ್ ಹತ್ರ ಅಡ್ವೈಸ್ ತೊಗೊಳ್ಳಿ. ಅವರು ಡಾಕ್ಟ್ರ್ ಏನು ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರ್ ಹತ್ರ ಕಳಿಸ್ತಾರೆ. ಅಲ್ಲಿ ಒಪಿನಿಯನ್ ತೊಗೊಂಡು ನೀವು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೋದು. ಬಟ್ ನನ್ನ ಲಾಸ್ಟ್ ಕ್ವಶನ್, ಆಗಲೇ ನೀವು ನೀರು ಕುಡಿಬೇಕಾದ್ರೆ ಮಕ್ಕಳು ಹೇಗೆ ನೀರು ಕುಡಿಬೇಕು ಅಂತ ಹೇಳಿ, ಕಚ್ಚು ಕುಡಿಯೋದು ಅಥವಾ ಎತ್ತು ಕುಡಿಯೋದು, ಇದು ಡಿಫ್ರೆನ್ಸ್ ಏನಿದೆ ಸರ್? ಆ್ಯಕ್ಚುಲಿ ಎಫೆಕ್ಟ್ಸ್ ಆಗ್ಬೋದು ಅಂತ. ಎಫೆಕ್ಟ್ಸ್ ಆಗುತ್ತೆ. ಮಕ್ಕಳು ಏನು ಮಾಡ್ತಾರೆ, ಸ್ಪೋರ್ಟ್ಸ್ ಆಡ್ತಾ ಇರ್ತಾರೆ, ಕೆಲವೊಂದು ಸ್ಪೋರ್ಟ್ಸ್ ಆಡ್ತಾ ಇರ್ತಾರೆ. ಇಲ್ಲ ಸ್ಕೂಲಿಂದ ಬರ್ತಾರೆ, ಇಲ್ಲಾಂದ್ರೆ ಸ್ಕೂಲ್ ಒಳಗಡೆ ಬರ್ತಾರೆ. ಎದ್ದ ತಕ್ಷಣ ಮಕ್ಕಳು ಏನು ಮಾಡ್ತಾರೆ, ಈಗ ಮೇಲೆ ಹಿಡ್ಕೊಂಡು ಗಟ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೋಡಿ, ಟ್ರೈಕೆಲ್ ಏನಾದರೂ ಲೈಟಾಗಿ ಟ್ರೈಕೆಲ್ ಏನಾದ್ರು ಹೋದರೆ ಲಂಗ್ಸ್ಗೆ ಅಥವಾ ಹಾರ್ಟ್ಗೆ ಹೋದರೆ ಇಮಿಡಿಯೇಟ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಚೆಸ್ಟ್ ಪೇನ್ ಬಂದುಬಿಟ್ಟು ಮಗು ಅಲ್ಲೇ ಕುಸಿದೋಗ್ಬಿಡುತ್ತೆ. ಆ ಥರ ಬೇಡ. ಗ್ಲಾಸನ್ನು ತುಟಿಗೆ ಹಚ್ಕೊಳ್ಳಿ, ಕಚ್ಚಿಬಿಟ್ಟು ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡೀರಿ, ಯಾವುದು ಏನೂ ಆಗೋಲ್ಲ. ಇದೊಂದು ಮೇನ್ ಇಂಪಾರ್ಟೆಂಟು. ತುಂಬ ಜನ ನೋಡಿ, ನೀವು ಕೇಳಿರ್ತೀರ ಹಳ್ಳಿಗಳ ಕಡೆ, ನಮ್ಮ ಚಿಕ್ಕಪ್ಪ ಬಂದು ಊರಿಂದ ಬಂದರು, ಸಡನ್ನಾಗಿ ನಾವೊಂದು ಚೆಂಬು ಲೋಟ ನೀರು ಕೊಡ್ತಾರೆ. ಅದೇ ಸಂಸ್ಕೃತಿ ನಮ್ಮ ಭಾರತದಲ್ಲಿರೋ ಹೆಣ್ಮಕ್ಳು ಕೊಡ್ತಾರೆ. ಅವಾಗ ಏನು ಮಾಡಿದೆ, ಎತ್ತಿ ಕುಡಿತಾರೆ ಅವರು. ಎತ್ತಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಆವಾಗ ಚೆಸ್ಟ್ ಪೇನ್ ಬಂದು ಕೆಲವೊಂದು ಜನ ಸತ್ತೇ ಹೋಗ್ಬಿಡ್ತಾರೆ. ಕಚ್ಚಿಬಿಟ್ಟು ಕುಡೀರಿ, ಏನಾಗುತ್ತಿದೆ, ಏನಾಗೋಲ್ಲ. ಕಚ್ಚಿ ಕುಡ್ದಾಗ ಇಲ್ಲ ಕುತ್ಕೊಂಡು ಕುಡೀರಿ ಆರಾಮಾಗಿ. ಇಲ್ಲ ಹೊರಗಡೆಯಿಂದ ಬಂದಾಗ ಏನೋ ಸ್ಟ್ರೈನ್ ಆದಾಗ, ಏನೋ ಸ್ಟ್ರೆಸ್ ಆದಾಗ ಮೆಂಟಲಿ ಸ್ವಲ್ಪ ಒಂದು 10 ನಿಮಿಷ ಕೂತ್ಕೊಂಡು ಸ್ವಲ್ಪ ಗಾಳಿ ತಗೊಂಡು ಸ್ವಲ್ಪ ಉಸಿರಾಡ್ಕೊಂಡು ನೀರು ಕುಡಿದಾಗ ಆರೋಗ್ಯಕ್ಕೆ ಒಳ್ಳೆಯದು. ಡೈರೆಕ್ಟ್ ಬಂದು ಕುಡಿತಾ ಇದ್ದರೆ ಅದು ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಲಂಗ್ಸ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದೊಂದು ಮೇನ್ ಇಂಪಾರ್ಟೆಂಟ್. ಆಮೇಲೆ ಆಕ್ಸಿಡೆಂಟ್ ಆದಾಗ ಕೂಡ ಅಷ್ಟೇ. ಆಕ್ಸಿಡೆಂಟ್ ಆದಾಗ ಯಾರಿಗೂ ನೀರು ಕುಡ್ಸೋಕೆ ಹೋಗ್ಬೇಡಿ. ಯಾಕಂತಂದರೆ ನೀರು ಕುಡಿಸಿದಾಗ ಅವ್ರು ಮೊದಲೇ ತಲೆಗೆ ಪೆಟ್ಟು ಬೆದ್ದಿರುತ್ತೋ ಗೊತ್ತಿರಲ್ಲ, ಅದು ಪ್ರಜ್ಞೆ ಇರುತ್ತೋ ಗೊತ್ತಿರೋಲ್ಲ. ಅವ್ರಿಗೆ ನೀರು ಕುಡಿಸೋದ್ರಿಂದ ಏನೋ ಆಸ್ಕಲ್ಟೇಷನ್ ಆಗಿಬಿಟ್ಟು ಅದು ಕೂಡ ಕಾರ್ಡಿಯಾಕ್ ಅರೆಸ್ಟ್, ಜೀವ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸಡನ್ ಅವ್ರಿಗೆ ಏನಾದರೂ ಮೆದುಳಿಗೆ ಪೆಟ್ಟು ಬಿದ್ದಾಗಲಿ, ಎಲ್ಲಾದರೂ ಫೇಸ್ಗಾಗಲಿ ಏನಾದರೂ ಎಂಜುರಿ ಆದಾಗಲಿ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಅನಾಸ್ಥಿಷಿಯಾ ಇಂಜೆಕ್ಷನ್ ಕೊಟ್ಟು ಕೆಲವೊಂದು ಸರ್ಜರಿ ಎಲ್ಲ ಇರ್ತವೆ, ಕೆಲವೊಂದು ಪೇಷಂಟ್ ರಿಕ್ವೈರ್ಮೆಂಟ್ ಮಾಡಿದೆ ಅವಾಗ ನೀರು ಕುಡಿಸ್ಬಾರ್ದು. ಇದೊಂದು ನಮ್ಮ ಜನ ಫಾಲೋ ಮಾಡಬೇಕು. ಆಮೇಲೆ ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಅಂದ್ಬಿಟ್ಟು ನನಗೆ ಯಾಕೆ ಬೇಕು, ನಾವು ಹೋಗ್ಬಿಡೋಣ ಅಂತ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಮಾಡಿ. ಅದು ಒಂದು ಜೀವನೇ, ನಮ್ಮದು ಒಂದು ಜೀವನೇ ಅಲ್ವಾ. ಅದು ಹೆಲ್ಪ್ ಮಾಡ್ತಾ ಇದ್ದರೆ ನಮ್ಮ ಭಾರತ ದೇಶಕ್ಕೆ ಯಾರೂ ಬೆರಳು ಮಾಡಿ ತೋರಿಸೋ ಅಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್. ಸೂಪರ್ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಡಾಕ್ಟರ್ ಉದಯ್ ಸರ್ ಅವರು ಭಾಳಷ್ಟು ಸವಿಸ್ತಾರವಾಗಿ, ಜೊತೆಗೆ ಪೋಷಕರಿಗಿರಬೇಕಾದಂಥ ಜವಾಬ್ದಾರಿಗಳು, ಕರ್ತವ್ಯಗಳು ಏನೇನು, ಮಕ್ಕಳಿಗೇನು ಕೂಡ ಗೊತ್ತಿರಲ್ಲ. ಚಿಕ್ಕ ಮಕ್ಕಳಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕಾರ್ಡಿಯಾಕ್ ಅರೆಸ್ಟ್ ಯಾಕೆ ಆಗುತ್ತೆ, ನಾವು ನೀರು ಸೇವಿಸಬೇಕಾದ್ರೆ ಹೇಗೆ ಸೇವಿಸಬೇಕು, ಜೊತೆಗೆ ಪೋಷಕರ ಕನ್ಸರ್ನ್ ಎಷ್ಟಿರುತ್ತೆ. ಒಂದು ಶಾಲೆಗಳಲ್ಲಿ ಒಬ್ಬ ಟೀಚರ್ಗೆ ಅಷ್ಟು ಮಕ್ಕಳನ್ನು ಕೇರ್ ಮಾಡಲಿಕ್ಕೆ ಆಗೋದಿಲ್ಲ. ಪೋಷಕರು ಏನೆಲ್ಲ ಕೇರ್ ಮಾಡಬೇಕಾಗತ್ತೆ, ಮಾರ್ನಿಂಗಿಂದ ಹಿಡಿದು ನೈಟ್ ಒಬ್ಬ ಮಗು ಮಲಗೋವರೆಗೂ ಕೂಡ ಏನೆಲ್ಲ ಇರಬೇಕಾದಂಥ ಜವಾಬ್ದಾರಿಗಳನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, HMPV ವೈರಸ್ ಜೊತೆಗೆ ಈ ಕಾರ್ಡಿಯಾಕ್ ಅರೆಸ್ಟ್ ಇವೆಲ್ಲವೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಾವು ಏನೆಲ್ಲ ಕೇರ್ ಮಾಡಬೇಕಾಗತ್ತೆ ಅನ್ನೋ ಕುರಿತಾಗಿ ಡಾಕ್ಟ್ರ್ ಹೇಳ್ಕೊಟ್ರು ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.